ರಷ್ಯಾದ ಒಬ್ಬ ಚಿಂತಕ ಒಂದು ಮಾತನ್ನು ಹೇಳ್ತಾನೆ. ನಾವು ಕಲಾಕಾರರು, ಅವರು ಸಾಹಿತಿ ಇರ್ಬೋದು, ಸಂಗೀತಕಾರ ಇರ್ಬೋದು, ಚಿತ್ರಕಲಾಕಾರ ಇರ್ಬೋದು, ನಿರ್ದೇಶಕ ಇರ್ಬೋದು, ಯಾರಾದರೂ ಇರ್ಬೋದು. ನಾವು ಜನಗಳಿಂದ ಮನ್ನಣೆಯನ್ನು ಬಯಸ್ತೇವೆ, ಗೌರವ ಬಯಸ್ತೇವೆ, ಸನ್ಮಾನವನ್ನು ಬಯಸ್ತೇವೆ. ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನು ಬಯಸ್ತಾರೆ. ಕನ್ನಡದಲ್ಲೇ ಮಾತಾಡ್ತೀನಿ ನಾನು. ನಮ್ಮ ಮೋಹನ್ ಕೊಂಡಜ್ಜಿಯವರು ಇಂಗ್ಲೀಷಲ್ಲಿ ಮಾತಾಡಿ ಅಂತಿದ್ರು. ಆದರೆ ನನ್ನ ಇಂಗ್ಲೀಷು ಎಷ್ಟು ಜನಕ್ಕೆ ಇಂಗ್ಲೀಷ್ ಬರೋರಿಗೆ ಅರ್ಥವಾಗದೆ ಹೋಗ್ಬೋದು ಅನ್ನೋವಂಥ ನಂಬಿಕೆಯಿಂದ, ಜೊತೆಗೆ ಕನ್ನಡ ನನ್ನ ಆತ್ಮವಿಶ್ವಾಸ, ಅದರಿಂದ ಕನ್ನಡ ನನ್ನ ಆತ್ಮವಿಶ್ವಾಸವಾದದ್ರಿಂದ ನಾನು ಕನ್ನಡದಲ್ಲೇ ಮಾತಾಡ್ತೇನೆ. ಕನ್ನಡ ಅರ್ಥವಾಗದೇ ಇರುವಂತಹ 7-8 ಜನ ಇಲ್ಲಿರೋದಿದ್ದರೆ ಅದನ್ನು 7-8 ಜನಕ್ಕೆ ಯಾರಾದರೂ ಕನ್ನಡಿಗರು ಉದಾರವಾಗಿ ಅದನ್ನು ನನ್ನ ಭಾಷಣದ ಸಾರಾಂಶವನ್ನು ಹೇಳಬಲ್ಲರು ಅನ್ನೋವಂಥ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ, ಇಂಥದ್ದೊಂದು ಕಾರ್ಯಕ್ರಮವನ್ನು, ಇದು ಫೆಸ್ಟಿವಲ್ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಫೆಸ್ಟಿವಲ್ ಅಂತ ಅವ್ರು ಕರ್ಕೊಂಡಿಲ್ಲ ಇದನ್ನು. ಇದೊಂದು ಸಮ್ಮಿಲನ, ಇಟ್ಸ್ ಎ ಮೀಟ್, ಪೊಯೆಟ್ಸ್ ಮೀಟ್ ಅಂತ ಕರೆದಿದ್ದಾರೆ. ಜೊತೆಗೆ ಜನ ಬರಲ್ಲ ಅನ್ನೋದಿದೆಯಲ್ಲ, ಜನ ಬರದೇ ಇರೋದಕ್ಕೆ ಅನೇಕ ಕಾರಣಗಳಿವೆ ಅಂತ ನಾನಂತೂ ನಂಬ್ಕೊಂಡಿದ್ದೇನೆ. ಕೊಂಡಜ್ಜಿ ಅವ್ರಿಗೆ ಇದೇ ತಾನೇ ಹೇಳ್ತಾ ಇದ್ದೆ ನಾನು. ಇದೇ ಹಾಲಲ್ಲಿ ನಾವು ಮಾಡಿದ ಫಂಕ್ಷನ್ಗಳಿಗೆ ಯಾಕೆ ಜನ ತುಂಬಿಕೊಂಡಿದ್ರು ಅನ್ನೋ ಪ್ರಶ್ನೆಯೂ ಇದೆ. ಕೇವಲ ವಾಟ್ಸಪ್ ಯೂನಿವರ್ಸಿಟಿನೇ ಎಲ್ಲವನ್ನೂ ಮಾಡುತ್ತೆ ಅಂತ ನಂಬಿಕೊಂಡ್ರೆ ಆಗೋದಿಲ್ಲ. ಆಮೇಲೆ ಒಂದೊಂದು ರೀತಿಯ ಕಾರ್ಯಕ್ರಮಗಳಿಗೆ ಒಂದೊಂದು ಸಂಖ್ಯೆಯ ಜನ ಬರ್ತಾ ಇರ್ತಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಕ್ಕೆ ಯಾರು ಆಸಕ್ತಿ ಇದ್ದಾರೆ ಅವರು ಬಂದಿದ್ದಾರೆ. ಇನ್ನೊಂದು ಜನಗಳ ಜೊತೆ ಕನೆಕ್ಟ್ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಜನಗಳಿಗೆ ವಿಷಯವನ್ನು ತಲುಪಿಸೋದು ಅಷ್ಟೇ ಅಲ್ಲ, ಜನಗಳ ಸಂಪರ್ಕ ಇದೆಯಲ್ಲ, ಅದೂ ಸಹ ಒಂದು ಸಂಘಟನೆಯ ಒಂದು ಆಯಾಮ ಅಂತ ನಾನು ನಂಬ್ಕೊಂಡಿರೋದ್ರಿಂದ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಬಂದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ಆಶಯವನ್ನು ಕಡಿಮೆ ಜನರಿಗಾದರೂ ತಲುಪಿಸೋಕ್ಕೆ ಸಾಧ್ಯ ಆಗಿದ್ದರೆ, ಮತ್ತು ಇಂಥದ್ದೊಂದು ಕಾರ್ಯಕ್ರಮವನ್ನು 2ನೇ ಸಾರಿ ಏರ್ಪಡಿಸ್ತಿರುವಂಥ ಹರ್ಷ ಮತ್ತು ತಂಡ, ಮೊದಲು ದಾವಣಗೆರೆಯಲ್ಲಿ ಅಕ್ಷರ ಹಬ್ಬ ಅಂತ ಮಾಡಿದರು, ಈಗ ಇದನ್ನು ಪೊಯೆಟ್ಸ್ ಮೀಟ್ ಅಂತ ಮಾಡ್ತಿದ್ದಾರೆ. ಅವರ ಈ ಶ್ರಮಕ್ಕೆ ಮತ್ತು ಅವರ ಅಪೇಕ್ಷೆಗೆ ಮತ್ತು ಅವರ ಆಶಯಕ್ಕೆ ನಾನು ಮೊದಲು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಇದೊಂದು ಬೇರೆ ಬೇರೆ ಭೂಗೋಳದ ಜನರನ್ನು ಸೇರಿಸುವ ಒಂದು ಕಾರ್ಯಕ್ರಮ ಇದು. ಆದರೆ ಕಾವ್ಯ ಇದೆಯಲ್ಲ, ಅದು ಕೇವಲ ಭೂಗೋಳ ಅಲ್ಲ, ಭೂಗೋಳವನ್ನು ಮೀರತಕ್ಕಂಥದ್ದೇ ಕಾವ್ಯ. ಭೂಗೋಳವನ್ನು ಮೀರಿ ವಿಸ್ತರಿಸಿಕೊಳ್ಳುವ ಗುಣ ಕವಿಗೆ ಅಷ್ಟೇ ಅಲ್ಲ, ಎಲ್ಲ ಸಾಹಿತ್ಯ ಪ್ರಕಾರಗಳಿಗೂ ಎಲ್ಲ ಸಾಂಸ್ಕೃತಿಕ ಪ್ರಕಾರಗಳಿಗೂ ಇದೆ ಅಂತ ನಾನು ನಂಬ್ಕೊಂಡಿರೋನು. ಹಾಗಾಗಿ ಕವಿಯದು ಯಾವತ್ತಿದ್ರೂ ವಿಶ್ವವ್ಯಾಪಿಯಾದ ಮಾನಸಿಕತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮನಸ್ಸಿಗೆ ಭೂಗೋಳ ಅನ್ನೋದು ಇರೋದೇ ಇಲ್ಲ. ಮನಸ್ಸಿನಲ್ಲಿ ಬೇಕಾದ್ರೆ ಚರಿತ್ರೆ ಇರ್ಬೋದು ಅಷ್ಟೇ ಹೊರತು ಅದಕ್ಕೆ ಭೂಗೋಳ ಇರೋದಿಲ್ಲ. ಎಲ್ಲ ಭೂಗೋಳದ ಗೆರೆಗಳನ್ನೂ ಮೀರುವಂತಹ ಸೃಜನಶೀಲ ಸಾಮರ್ಥ್ಯ ಇದೆಯಲ್ಲ, ಅದು ಮನಸ್ಸಿಗಿರುತ್ತೆ. ಹಾಗಾಗಿ ಆ ಮನಸ್ಸಿನ ಮುಖಾಂತರವಾಗಿಯೇ ಎಲ್ಲ ಸೃಜನಶೀಲ ಕ್ರಿಯೆಗಳು ನಡೀತಾ ಇರುತ್ತವೆ. ವಿಶೇಷವಾಗಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿಗಿಂತ ಕಾವ್ಯ ಪ್ರಕಾರ ಸ್ವಲ್ಪ ಮಟ್ಟಿಗೆ ಹೆಚ್ಚು ವೈಯಕ್ತಿಕವಾದದ್ದು ಅದು. ಏಕೆಂದರೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಒಂದು ಕಥೆ ಇದ್ದರೆ, ಕಾದಂಬರಿ ಇದ್ದರೆ, ಬೇರೆ ಬೇರೆ ಪಾತ್ರಗಳಿರುತ್ತವೆ, ಅಲ್ಲೊಂದು ಮಾನಸಿಕ ದೂರ ಬೇಕಾಗಿರುತ್ತೆ ಆ ಸೃಷ್ಟಿಕರ್ತನಿಗೆ, ಸೃಜನಶೀಲ ವ್ಯಕ್ತಿಗೆ ಬೇಕಾಗಿರುತ್ತೆ. ಆದರೆ ಕಾವ್ಯ ಬರೀಬೇಕಾದ್ರೆ ಹೆಚ್ಚು ಅಲ್ಲಿ ವೈಯಕ್ತಿಕವಾದ ಅಂಶಗಳು ಇರುತ್ತವೆ. ಹಾಗಾದರೆ ಕೇವಲ ವೈಯಕ್ತಿಕವೇ? ಅದನ್ನು ನಾಗಭೂಷಣ ಸ್ವಾಮಿಯವರು ಬಹಳ ಸೊಗಸಾದ ರೀತಿಯಲ್ಲಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ನಾನು ಯಾವುದನ್ನು ವೈಯಕ್ತಿಕ ಅಂದ್ಕೊಳ್ತೀನಿ ಅದಷ್ಟೇ ಆಗಿರೋದಿಲ್ಲ, ಅದು ಸಾಮಾಜಿಕವೂ ಆಗಿರುತ್ತೆ. ಯಾವುದು ಸಾಮಾಜಿಕವಷ್ಟೇ ಅಂದ್ಕೊಂಡಿರ್ತೀನಿ ಅಲ್ಲಿ ವೈಯಕ್ತಿಕವೂ ಇರುತ್ತೆ. ಹಾಗೆ ವೈಯಕ್ತಿಕ ಅನ್ನೋದು ನಾನು ಅಲ್ಲ ನಾವು, ಸಾಮಾಜಿಕ ಅನ್ನೋದು ಕೇವಲ ನಾವು ಅಲ್ಲ ನಾನು. ಈ ನಾನು ಮತ್ತು ನಾವುಗಳು ಒಟ್ಟಿಗೆ ಸೇರೋದಿದೆಯಲ್ಲ, ವೈಯಕ್ತಿಕ ಮತ್ತು ಸಾಮಾಜಿಕ ಎರಡೂ ಒಟ್ಟಿಗೆ ಸೇರೋದ್ರ ಮುಖಾಂತರವಾಗಿ ಏನೇನೆ ಯಾವುದಾದ್ರೂ ಒಂದು ಸೃಜನಶೀಲ ಕೃತಿ ಸಾರ್ಥಕತೆಯನ್ನು ಪಡೆಯುತ್ತೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಇವತ್ತಿನ ಸಂದರ್ಭದಲ್ಲಿ ಈಗ ಜವಾಬ್ದಾರಿಗಳನ್ನು ಕುರಿತು ನಾವು ಮಾತಾಡ್ತಾನೆ ಬಂದಿದ್ದೇವೆ ನಿಜ. ಆದರೆ ಒಬ್ಬ ಸೃಜನಶೀಲ, ಅವನು ಕವಿ ಇರ್ಬೋದು, ಸಾಹಿತಿ ಇರ್ಬೋದು, ಸಂಗೀತಗಾರ ಇರ್ಬೋದು, ಯಾರಾದರೂ ಇರ್ಬೋದು, ಇವರಿಂದ ಯಾಕೆ ಹೆಚ್ಚು ಜವಾಬ್ದಾರಿಯನ್ನು ಸಮಾಜ ಬಯಸ್ತಾ ಹೋಗುತ್ತೆ ಅಂದರೆ ನನಗಂಥ ಸಂದರ್ಭದಲ್ಲೆಲ್ಲ ನೆನಪಿಗೆ ಬರೋದು, ಇದನ್ನು ಅನೇಕ ಸಂದರ್ಭಗಳಲ್ಲಿ ಉದಾಹರಣೆ ಕೊಟ್ಟಿದ್ದೇನೆ. ರಷ್ಯಾದ ಒಬ್ಬ ಚಿಂತಕ
ಒಂದು ಮಾತನ್ನು ಹೇಳ್ತಾನೆ. ನಾವು ಕಲಾಕಾರರು, ಅವರು ಸಾಹಿತಿ ಇರ್ಬೋದು, ಸಂಗೀತಕಾರ ಇರ್ಬೋದು, ಚಿತ್ರಕಲಾಕಾರ ಇರ್ಬೋದು, ನಿರ್ದೇಶಕ ಇರ್ಬೋದು, ಯಾರಾದರೂ ಇರ್ಬೋದು. ನಾವು ಜನಗಳಿಂದ ಮನ್ನಣೆಯನ್ನು ಬಯಸ್ತೇವೆ, ಗೌರವ ಬಯಸ್ತೇವೆ, ಸನ್ಮಾನವನ್ನು ಬಯಸ್ತೇವೆ. ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನು ಬಯಸ್ತಾರೆ. ಜನ ನಮ್ಮಿಂದ ಜವಾಬ್ದಾರಿಯನ್ನು ಬಯಸೋದು ಯಾಕೆ ಬಯಸ್ತಾರೆ ಅಂತಂದರೆ, ನಮ್ಮ ನಡುವೆ ಒಂದು ಸಂಬಂಧ ಇರಬೇಕು. ನಾವು ವಿಶೇಷ ಅಂತ ಅಂದ್ಕೊಂಡಿರ್ತೇವೆ ನಾವು. ಆದರೆ ನಾವು ಎಲ್ಲವನ್ನೂ ಕಳಿಸ್ತಾ ಇರ್ತೇವೆ, ಪ್ರಶಸ್ತಿ ಪಡಿತಾ ಇರ್ತೇವೆ, ಬೇರೆ ಬೇರೆ ಕಾರಣಗಳಿಗೆ ಸನ್ಮಾನ ಮಾಡಿಸ್ಕೊಳ್ತೇವೆ, ಗೌರವ ಕೊಡ್ತಾರೆ. ಆದರೆ ನಮಗೇನು ಕೊಡ್ತೀರಿ ಅಂತಂದರೆ ಒಂದು ಜವಾಬ್ದಾರಿ. ಅಂದರೆ ಜನಗಳಿಗೆ ಜವಾಬ್ದಾರರಾಗುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಎಲ್ಲ ಸೃಜನಶೀಲ ಕ್ಷೇತ್ರದವರೆಗೂ ಇರಬೇಕಾಗಿರುತ್ತೆ. ಅದು ಪ್ರಜ್ಞಾಪೂರ್ವಕವಾಗಿ ಆಗಬೇಕು ಅಂತೇನಿಲ್ಲ, ಅಪ್ರಜ್ಞಾಪೂರ್ವಕವಾಗಿಯೂ ಅದೊಂದು ಜವಾಬ್ದಾರಿ ನಮ್ಮಲ್ಲಿ ಬಂದೇ ಇರುತ್ತೆ. ನಾನು ಬರಿತಿದ್ದೀನಿ ಅಂತಂದರೆ ಏನರ್ಥ? ನಾನು ಬರೆಯೋನು ನನಗೆ ಆತ್ಮತೃಪ್ತಿಗಾಗಿ ಬರೀಬಹುದು, ಇಲ್ಲ ಅಂತಲ್ಲ, ನಮಗೆ ಸಂತೋಷ ಆಗ್ಬೋದು. ಆದರೆ ಯಾಕೆ ಪ್ರಕಟಿಸ್ತೀವಿ ಪುಸ್ತಕವನ್ನು? ನಾವು ಜನಗಳಿಗೆ ತಲುಪಿಸ್ಬೇಕು ಅಂತ. ನಾನು ಆತ್ಮ ಸಂತೋಷಕ್ಕೆ ಸಿನಿಮಾ ಮಾಡ್ತೀನಿ ಅಂತ ಅಂದರೆ ನಾನು ರೂಮಲ್ಲಿ ಕೂತ್ಕೊಂಡು ನೋಡಬೇಕು. ಥಿಯೇಟ್ರಿಗೆ ಯಾಕೆ ತೊಗೊಂಬರ್ತೀವಿ? OTTಗೆ ಯಾಕೆ ಹೋಗ್ತೀವಿ? ಅದರ ಅರ್ಥ ಏನಂತ ಅಂದರೆ, ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ ನಮ್ಮ ಒಳಗಡೆ ಒಂದು ಜನ ಎನ್ನುವ ಪರಿಕಲ್ಪನೆ ಇರುತ್ತೆ ಮತ್ತು ಇರಬೇಕಾಗಿರುತ್ತೆ. ಈ ಮುಖಾಂತರವಾಗಿಯೇ ಜನಸಮುದಾಯ ಮತ್ತು ಸೃಜನಶೀಲ ಕ್ಷೇತ್ರದ ನಡುವೆ ಬಹಳ ಮುಖ್ಯವಾದಂಥ ಒಂದು ಸಂಬಂಧ ಬರಬೇಕಾಗಿರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಇವತ್ತಿನ ಸನ್ನಿವೇಶ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಇದೊಂದು ಜಾಗತಿಕವಾದಂತಹ ಕವಿಗಳ ಒಂದು ಭೇಟಿ ಅಥವಾ ಸಮ್ಮಿಲನ ಅಂತ ಕರಿತಿರೋ ಸಂದರ್ಭದಲ್ಲಿ ನಮ್ಮ ಜಗತ್ತು ಏನಾಗ್ತಾ ಇದೆ ಅನ್ನೋದನ್ನು ನೋಡಿ. ನನಗೆ ಯಾವಾಗಲೂ ಅನಿಸೋದು, ಒಬ್ಬ ಕವಿ, ಆಗಲೇ ಹೇಳಿದೆ, ಕವಿಗೆ ಮನಸ್ಸು ಮುಖ್ಯ. ಆ ಮನಸ್ಸಿನೊಳಗಡೆ ಒಂದು ಸಮಾಜ ಇರುತ್ತೆ, ಮನಸ್ಸಿನೊಳಗಡೆ ಜನ ಇರ್ತಾರೆ, ಹಾಗೆ ಸಮಾಜದೊಳಗಡೆ ಸೃಜನಶೀಲ ವ್ಯಕ್ತಿಗಳಿರ್ತಾರೆ. ನಾನು ಮತ್ತು ನಾವು ಒಂದುಗೂಡುತ್ತೆ ಅಂತ ನಾನು ಹೇಳಿದೆ. ಕನ್ನಡ ಸಾಹಿತ್ಯ ಇದೆಯಲ್ಲ, ಇದಕ್ಕೆ ಬಹಳ ಅತ್ಯಂತ ಒಳ್ಳೆಯ ಉದಾಹರಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡ ಸಾಹಿತ್ಯ ನೋಡಿ, ಅಥವಾ ಕನ್ನಡ ಕಾವ್ಯ ಏಕಕಾಲಕ್ಕೆ ಸ್ಥಳೀಯವೂ ರಾಷ್ಟ್ರೀಯವೂ ಅಂತಾರಾಷ್ಟ್ರೀಯವಾದಂಥ ಸ್ಪಂದನೆಯನ್ನು, ಸಂವೇದನೆಯನ್ನು ಉಳ್ಳದ್ದು. ಅದು ಎಷ್ಟು ಮಟ್ಟಿಗೆ ಸ್ಥಳೀಯ ಅಂತ ಅಂದರೆ, ನಮ್ಮ ಕನ್ನಡದ ಕವಿಗಳನ್ನು ನೋಡಿದರೆ ಸ್ಥಳೀಯವಾದಂಥ ಸಮಸ್ಯೆಗಳನ್ನು ಕುರಿತು ಬರೆದಿದ್ದಾರೆ, ಸ್ಥಳೀಯ ಪ್ರಕೃತಿಯನ್ನು ಕುರಿತು ಬರೆದಿದ್ದಾರೆ, ಸ್ಥಳೀಯ ಗ್ರಾಮೀಣ ಬದುಕನ್ನು ಕುರಿತು ಬರೆದಿದ್ದಾರೆ, ನಗರ ಬದುಕನ್ನು ಕುರಿತು ಬರೆದಿದ್ದಾರೆ. ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸಮಸ್ಯೆಗಳಿಗೂ ಅವರು ಮುಖಾಮುಖಿ ಆಗ್ತಾ ಬಂದಿದ್ದಾರೆ ಅಥವಾ ಅನುಸಂಧಾನವನ್ನು ನಡೆಸಿದ್ದಾರೆ. ರಾಷ್ಟ್ರೀಯ ವ್ಯಕ್ತಿತ್ವಗಳ ಬಗ್ಗೆ ಬರೀತಾ ಹೋಗಿದ್ದಾರೆ. ಗಾಂಧಿ ನಮ್ಮವರಾಗ್ತಾರೆ, ಅಂಬೇಡ್ಕರ್ ನಮ್ಮವರಾಗ್ತಾರೆ, ಮೌಲಾನಾ ಆಜಾದ್ ನಮ್ಮವರಾಗ್ತಾರೆ. ಇವರೆಲ್ಲ ಹೇಗೆ ನಮ್ಮವರು ಆಗ್ತಾರೆ ಅಂತ ಅಂದರೆ, ಏಕಕಾಲಕ್ಕೆ ಸ್ಥಳೀಯವೂ ರಾಷ್ಟ್ರೀಯವೂ ಆಗುತ್ತೆ. ಅಷ್ಟೇ ಆಯಿತಾ ಹಾಗಾದರೆ ಕನ್ನಡ ಸಾಹಿತ್ಯ ಅಂದರೆ? ಅಷ್ಟೇ ಅಲ್ಲ, ಅದು ಅಂತಾರಾಷ್ಟ್ರೀಯವಾದಂಥ ಸಂವೇದನೆಯು ಅದಕ್ಕಿದೆ. ಯಾವಾಗ ಅಂದರೆ, ಬೆಂಜಮಿನ್ ಮೊಲಾಯಸ್ ಅನ್ನುವಂಥ ಒಬ್ಬ ಯುವ ಕವಿ ಸತ್ತು ಹೋದಾಗ ಕೇವಲ 2-3 ತಿಂಗಳಲ್ಲಿ ಕನ್ನಡದಲ್ಲಿ ಒಂದು 35 ಕವಿತೆಗಳು ಹುಟ್ಟಿದ್ವು. ಇದು ಕನ್ನಡದ ಹೆಮ್ಮೆ ಇದು, ಅಥವಾ ಯಾವುದೇ ಕವಿಗಿರಬೇಕಾಗಿರ್ತಕ್ಕಂಥ ಸಂವೇದನೆ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೇಗೆ ಹುಟ್ಟಕ್ಕೆ ಸಾಧ್ಯ ಆಯಿತು ಹಾಗಾದರೆ ಕನ್ನಡದವರು? ಇದು ಅಂತಾರಾಷ್ಟ್ರೀಯ ಸಂವೇದನೆ, ಇದು ಜಾಗತಿಕ ಸಂವೇದನೆ. ಮಂಡೇಲ ನಮ್ಮವರಾಗ್ತಾರೆ ಆ ಸಂದರ್ಭದೊಳಗಡೆ, ಲಿಂಕನ್ ನಮ್ಮವರಾಗ್ತಾರೆ, ಮಾರ್ಟಿನ್ ಲೂಥರ್ ಕಿಂಗ್ ನಮ್ಮವರಾಗ್ತಾರೆ. ಇದು ಕನ್ನಡ ಸಾಹಿತ್ಯದಕ್ಕಿರುವ ವ್ಯಾಪ್ತಿ. ಇದು ಅಂದರೆ ಒಂದು ಕಾವ್ಯ ಅನ್ನೋದು, ಸಾಹಿತ್ಯ ಅನ್ನೋದು, ಅಥವಾ ಯಾವುದೇ ಸೃಜನಶೀಲ ಪ್ರಕಾರ ಭೂಗೋಳಗಳನ್ನು ಮೀರಿ ಹೋಗ್ತಾ ಇರುತ್ತೆ ಅಂತ. ಹಾಗಾಗಿ ಇದೊಂದು ಕನ್ನಡಕ್ಕೆ ಒಂದು ಜಾಗತಿಕವಾದ ಸಂವೇದನೆ ಇರೋದರಿಂದ, ಕಾವ್ಯಕ್ಕೂ ಒಂದು ಜಾಗತಿಕ ಸಂವೇದನೆ ಇರೋದರಿಂದ, ಜಾಗತಿಕವಾದಂಥ ಸಮಸ್ಯೆಗಳಿದೆಯಲ್ಲ ಇವತ್ತು ಹೇಗಿವೆ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿ, ಯುದ್ಧದ ಸಮಸ್ಯೆ ಇದೆ, ಇವತ್ತು ಯುದ್ಧದ ಸಮಸ್ಯೆ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಮಸ್ಯೆ ಇದೆ, ಅಸಮಾನತೆಯ ಸಮಸ್ಯೆ ಇದೆ, ಲಿಂಗ ತಾರತಮ್ಯದ ಸಮಸ್ಯೆ ಇದೆ. ಇದು ಕೇವಲ ಭಾರತಕ್ಕಷ್ಟೇ ಮೀಸಲಾಗಿಲ್ಲ, ಇಡೀ ಬೇರೆ ಬೇರೆ ಪ್ರಕಾರಗಳಲ್ಲಿ ಇಡೀ ಜಗತ್ತಿನ ಒಳಗಡೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಇರುವಂಥ ಸಮಸ್ಯೆಗಳು ಇರುತ್ತವೆ. ಇಂಥ ಸಂದರ್ಭದ ಒಳಗಡೆ ನಾವು ಹೇಗೆ ಇದಕ್ಕೆ ಸ್ಪಂದಿಸ್ಬೋದು ಅಥವಾ ಮುಖಾಮುಖಿ ಆಗ್ಬೋದು? ಎಷ್ಟೋ ಸಾರಿ ಪ್ರಭುತ್ವ ಮತ್ತು ಸೃಜನಶೀಲತೆಯ ನಡುವಿನ ಸಂಬಂಧಾಂತರಗಳನ್ನು ಕುರಿತು ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಇವತ್ತು ಜಾಗತಿಕ ಪ್ರಭುತ್ವ ಇದೆಯಲ್ಲ, ಬಹುಪಾಲು ಪ್ರತಿಗಾಮಿ ಪ್ರಭುತ್ವ. ನೀವು ಬಹುಪಾಲು ದೇಶಗಳನ್ನು ನೋಡಿ, ಎಲ್ಲರೂ ಎಷ್ಟರ ಮಟ್ಟಿಗೆ ಪ್ರತಿಗಾಮಿ ಆದಂಥ ಪ್ರಭುಗಳಿದ್ದಾರೆ ಅಂತ ಅಂದರೆ ಅದು ಲೆಕ್ಕವಿಲ್ಲದಷ್ಟು. ಅವರು ಜಗತ್ತನ್ನು ಆಳೋದಕ್ಕೆ ಶುರು ಮಾಡಿದ್ದಾರೆ ಇವತ್ತು.
ಅದರ ಪರಿಣಾಮಗಳು ಸ್ಥಳೀಯವಾಗಿಯೂ ಅದರ ಪರಿಣಾಮಗಳಿರುತ್ತವೆ. ಒಂದೊಂದು ದೇಶದ ಮೇಲೆ, ಒಂದೊಂದು ರಾಜ್ಯದ ಮೇಲೆ ಅದರ ಪರಿಣಾಮಗಳಿರುತ್ತವೆ. ಅನೇಕ ಉದಾಹರಣೆ, ಅಮೇರಿಕ ಒಂದೇ ಅಲ್ಲ, ಅಮೇರಿಕದ ಜೊತೆಗೆ ಅನೇಕ ದೇಶಗಳ ನಾಯಕರನ್ನು ನೀವು ನೋಡ್ತಾ ಬಂದರೆ ಇವತ್ತು ಪ್ರತಿಗಾಮಿ ಪ್ರತಿನಿಧಿಗಳಾಗಿಯೇ ಆ ಪ್ರಭುತ್ವಗಳು ಕಾಣಿಸ್ತಾ ಇರೋದನ್ನು ನಾವು ನೋಡ್ತಿದ್ದೇವೆ. ಇಂಥ ಸಂದರ್ಭದ ಒಳಗಡೆ ನಾವು ಯೋಚನೆ ಮಾಡಬೇಕಾದದ್ದು ಬಹಳ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಮ್ಮ ಸೃಜನಶೀಲ ಸ್ವಾತಂತ್ರ್ಯ ಇದೆಯಲ್ಲ, ಭಾರತದಲ್ಲಿ ಅಷ್ಟೇ ಕಳ್ಕೊಳ್ತಾ ಇಲ್ಲ, ಅನೇಕ ಕಡೆ ಕಳ್ಕೊಳ್ತಿದ್ದೇವೆ. ಆದರೆ ನಾರ್ವೆ ಅಂತ ಚಿಕ್ಕ ದೇಶಗಳಲ್ಲಿ ಅತ್ಯಂತ ವ್ಯಾಪಕವಾಗಿರತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಬಹಳ ದೊಡ್ಡ ದೊಡ್ಡ ದೇಶಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಾಮರ್ಥ್ಯ ಇದೆಯಲ್ಲ, ಅದು ಕುಗ್ಗಿ ಹೋಗಿರೋದನ್ನು ನಾವು ನೋಡ್ತಾ ಇರ್ತೇವೆ. ಇಂಥ ಸಂದರ್ಭದಲ್ಲಿ ನನಗೆ ಯಾವತ್ತೂ ಆದರ್ಶ ಆದವನು ಕನ್ನಡದ ಪಂಪ. ನಿಜವಾಗಿ ಕನ್ನಡದ ಪಂಪವನ್ನು ಜಾಗತಿಕವಾಗಿ ಪರಿಚಯ ಮಾಡಿಕೊಡ್ಬೇಕು, ನಮ್ಮರಿಗೇನಾದರೂ ಸ್ವಲ್ಪ ಮರ್ಯಾದೆ ಇದ್ದರೆ ಅಂತ ಭಾವಿಸ್ಕೊಂಡಿದ್ದೇನೆ. ಯಾಕೆ ಮಾತನ್ನು ಇಷ್ಟು ಮರ್ಯಾದೆ ಇದ್ದರೆ ಅನ್ನೋ ಪದ ಬಳಸ್ತೀನಿ ಅಂತ ಅಂದರೆ, ಪಂಪನನ್ನು ಮರೆತು ಹೋಗಿರುವಂಥ ವಾತಾವರಣದಲ್ಲಿ ನಾವಿದ್ದೇವೆ. ಪಂಪ ನಮಗೆ ಕೊಟ್ಟಿದ್ದೇನು? ಪ್ರಭುತ್ವದ ಜೊತೆಗಿದ್ದು ಸೃಜನಶೀಲ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ ಮೊಟ್ಟ ಮೊದಲು ಹೇಳಿಕೊಟ್ಟವನು ಪಂಪ. ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನದಲ್ಲಿ ಜಾತಿ ಪದ್ಧತಿಯ ವಿರುದ್ಧ ಮೊಟ್ಟ ಮೊದಲು ದನಿಯನ್ನು ಎತ್ತಿ ಪರ್ಯಾಯಗಳನ್ನು ಕೊಟ್ಟಂಥವನು ಪಂಪ ಆಗಿದ್ದ. ಆ ಪಂಪ ನನಗೆ ಯಾವತ್ತೂ ಆದರ್ಶ. ಯಾಕೆಂದರೆ ಒಂದು ಪ್ರಭುತ್ವ ನಮಗಿಷ್ಟ ಇದ್ದಿರ್ಬೋದು, ಆದರೆ ಅದರ ಜೊತೆ ಇದ್ದಾಗಲೂ ನಾವು ನಮ್ಮ ಸೃಜನಶೀಲ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದು ಹೇಗೆ, ಅಥವಾ ಪ್ರತಿರೋಧವನ್ನು ಒಡ್ಡೋದು ಹೇಗೆ, ಪ್ರತಿನಾಯಕತ್ವದ ಲಕ್ಷಣಗಳನ್ನು ಪ್ರತಿಪಾದಿಸುವುದು ಹೇಗೆ, ಪ್ರತಿನಾಯಕತ್ವದ ಪರಿಕಲ್ಪನೆಯನ್ನು 10ನೇ ಶತಮಾನದಲ್ಲಿಯೇ ಕೊಟ್ಟಂಥವನು ಪಂಪ. ಆ ಪಂಪನನ್ನು ನಾವು ಜ್ಞಾಪಿಸ್ಕೊಳ್ತಾ ಇಲ್ಲ. ಪಂಪನನ್ನು ಜಾಗತಿಕವಾಗಿ ಪರಿಚಯ ಮಾಡಿಕೊಡ್ಬೇಕಾದಂಥ ಅಗತ್ಯ ಇದೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತಾಗಾದರೆ ಜಗತ್ತು ಏನಾಗಿದೆ ಅಂತಂದರೆ ನನಗೆ ಬಹಳ ವಿಚಿತ್ರ ಅಂತ ಅನಿಸುತ್ತೆ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ನನ್ನ ಮಾತಿನ ಕೊನೆ ಭಾಗಕ್ಕೆ ಬರ್ತಿದ್ದೇನೆ. ನೋಡಿ, ಯುದ್ಧ ನಡೀತಾ ಇದೆ, ಅನೇಕ ರೀತಿಯ ಒಪ್ಪಂದಗಳಾಗುತ್ತವೆ, ಅನೇಕ ನಾಯಕರುಗಳು ದೇಶ ವಿದೇಶಗಳನ್ನಂತೂ ಬಹಳ ಚೆನ್ನಾಗಿ ಸುತ್ತಾ ಇರ್ತಾರೆ. 8,000 ಕೋಟಿ ರೂಪಾಯಿಗಳ ವಿಮಾನದಲ್ಲೂ ಸುತ್ತತಕ್ಕಂತಹ ನಾಯಕರು ನಮ್ಮ ದೇಶದಲ್ಲಿದ್ದಾರೆ. ಆದರೆ ಎಲ್ಲ ಒಪ್ಪಂದಗಳು ಯಾವ ರೀತಿ ಆಗುತ್ತವೆ ಅಂದರೆ ಬರೀ ವ್ಯಾಪಾರಿ ಒಪ್ಪಂದಗಳು. ಅಂದರೆ ನೀವು ಬದಲಾಗಿರ್ತಕ್ಕಂಥ ಈ ಪಲ್ಲಟ ಇದೆಯಲ್ಲ, ಇದನ್ನು ಗಮನಿಸಿ. ಆದ್ಯತೆಗಳು ಏನಾಗಿವೆ? ಎಲ್ಲ ವ್ಯಾಪಾರಿ ಒಪ್ಪಂದಗಳು. ವ್ಯಾಪಾರಿ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮಿಷಗಳು ಸಾಕು, ಆದರೆ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ತಿಂಗಳುಗಳು ವರ್ಷಗಳು ಬೇಕು. ಶೈಕ್ಷಣಿಕ ಒಪ್ಪಂದವನ್ನು ಮಾಡ್ಕೋತಾರ ಅಂದರೆ ಅದರ ಬಗೆಗೆ ಮಾತೇ ಆಡೋದಿಲ್ಲ. ಇನ್ನು ಸಾಂಸ್ಕೃತಿಕ ವಿನಿಮಯದ ಬಗ್ಗೆ ಏನಾದರೂ ಒಪ್ಪಂದ ಆಗುತ್ತೆ ಅಂತ ಅಂದರೆ ಸಾಂಸ್ಕೃತಿಕ ಅಂದರೆ ಅದರ ಅರ್ಥವೇ ಗೊತ್ತಿಲ್ಲ ಅವರಿಗೆ. ಇಂಥ ಸ್ಥಿತಿ ಇದೆಯಲ್ಲ, ಜಾಗತಿಕ ಈ ವಿದ್ಯಮಾನ ಏನು ಹೇಳ್ತಿದೆ ಅಂತಂದರೆ, ನಮ್ಮನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿಗಳು ಯಾರು ಅಂದರೆ ದೊಡ್ಡ ಆರ್ಥಿಕ ಪ್ರಭುತ್ವ ಬಂದು ನಮ್ಮನ್ನು ನಿಯಂತ್ರಿಸ್ತಾ ಇದೆ. ಈ ಸಂದರ್ಭದ ಒಳಗಡೆ ಈ ಆರ್ಥಿಕ ಪ್ರಭುತ್ವದ ನಿಯಂತ್ರಣದ ಒಳಗಡೆ ಸಾಮಾಜಿಕವಾದಂಥ ಪಲ್ಲಟಗಳು ನಡೆಯುತ್ತವೆ, ಸಾಂಸ್ಕೃತಿಕವಾದಂಥ ಪಲ್ಲಟಗಳು ನಡೆಯುತ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ಹೊಣೆಗಾರಿಕೆ ಏನು? ನಾವು ಕಾವ್ಯದ ಬಗ್ಗೆ ಮಾತಾಡ್ತೇವೆ, ಕತೆ ಬಗ್ಗೆ ಮಾತಾಡ್ತೇವೆ, ಶಿಕ್ಷಣದ ಬಗ್ಗೆ ಮಾತಾಡ್ತೇವೆ, ನಮ್ಮಲ್ಲಿ ಏನೇನು ವಸ್ತುಗಳು ಬಂದಿವೆ ಅಂತ ಮಾತಾಡ್ತೇವೆ. ಇದೆಲ್ಲ ಹೇಳುವಾಗ ನಾವೆಲ್ಲ ಸಾಹಿತ್ಯವನ್ನು ಕುರಿತು ಇಷ್ಟೆಲ್ಲ ದೊಡ್ಡ ಚರ್ಚೆ ಮಾಡುವಾಗ ವ್ಯಂಗ್ಯ ಅಥವಾ ವೈರುಧ್ಯ ಅನ್ನೋ ರೀತಿಯಲ್ಲಿ ನನಗೆ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳು ನೆನಪಿಗೆ ಬರುತ್ತವೆ. ನಿಜ ಹೇಳೋದಾದರೆ ದಲಿತ ಬಂಡಾಯ ಸಾಹಿತ್ಯ ಬಂದ ನಂತರವೂ ಸಹ ಅಲ್ಲಿರುವ ಸಾಹಿತ್ಯವನ್ನು ನಾವು ಒಳಗೊಳ್ಳೋಕ್ಕಾಗಿಲ್ವಲ್ಲ. ಹಾಗಾದರೆ ನಮ್ಮ ಚಳುವಳಿಗಳು ಒಳಗೊಳ್ಳೋಕ್ಕಾಗಿಲ್ವಲ್ಲ. 2011 ಜನಗಣತಿಯ ಪ್ರಕಾರ ಈ ದೇಶದಲ್ಲಿ 8.6% ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳಿದ್ದಾವೆ. ಅವರಿಂದ ಇನ್ನೂ ಬರಬೇಕಾದ ಲೇಖಕರು ಬಂದಿಲ್ಲ. ಅಸ್ಪೃಶ್ಯ ಜನಾಂಗದಿಂದ ಬಂದಷ್ಟು ಪ್ರಮಾಣದಲ್ಲಿ ಯಾಕೆ ಬರೋಕ್ಕಾಗಲಿಲ್ಲ ಅಂದರೆ ಅವರಿಗೆ ಶಿಕ್ಷಣ ಇಲ್ಲ. ಅಲ್ಲಿ ಒಂದು ಸಮೀಕ್ಷೆ ಪ್ರಕಾರ, ಇತ್ತೀಚೆಗೆ ಬೆಂಗಳೂರಿನ ಕಾನೂನು ವಿಶ್ವವಿದ್ಯಾಲಯ ನಡೆಸಿದ ಒಂದು ಸಮೀಕ್ಷೆಯ ಪ್ರಕಾರ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳಲ್ಲಿ 25% ಜನ ಪ್ರಾಥಮಿಕ ಶಿಕ್ಷಣವನ್ನು ಪಡೀತಾರೆ. ಆ 25% ಜನರ ಒಳಗಡೆ 75% ಜನ ಮಧ್ಯದಲ್ಲೇ ಶಾಲೆ ಬಿಟ್ಟು ಹೋಗ್ತಾರೆ. ಉನ್ನತ ಶಿಕ್ಷಣವನ್ನು ಪಡೆದಿರೋರ ಸಂಖ್ಯೆ 2%. ನನಗೆ ನಮ್ಮ ಎಲ್ಲ ಚರ್ಚೆಗಳು ಒಂದು ರೀತಿ ಅದರ ಎದುರುಗಡೆ ವ್ಯಂಗ್ಯ ಅಂತ ಅನಿಸುತ್ತೆ, ವಿಷಾದಕರ ವ್ಯಂಗ್ಯ ಅಂತ ಅನಿಸುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಸೊಸೈಟಿ ಡಿವೈಡ್ ಆಗಿದೆ,
ಎಷ್ಟರ ಮಟ್ಟಿಗೆ ಈ ಕಂದಕಗಳು ಬಿದ್ದಿವೆ. ಈ ಕಂದಕಗಳ ನಡುವೆ ನಾವು ಆ ಕಂದಕಗಳನ್ನು ಮುಚ್ಚುವ ಕೆಲಸ ಮಾಡೋದು ಹೇಗೆ? ಬರೀ ಇದು ಕವಿಗಳ ಕೆಲಸ, ಸಾಹಿತಿಗಳ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ. ಇದು ಒಟ್ಟಾರೆಯಾಗಿ ಒಂದು ಸಮಾಜದ ಜವಾಬ್ದಾರಿ. ಇಂಥ ವೈರುಧ್ಯಗಳನ್ನು ಎದುರಿಸಿಲ್ಲ. ನಮಗಿನ್ನೂ ನಮ್ಮ ಸಾಹಿತ್ಯಕ್ಕೆ ಅಲೆಮಾರಿ ಅಲೆಮಾರಿಯ ಸಾಹಿತಿಗಳು ಇನ್ನೂ ಬಂದಿಲ್ಲ. ಎಲ್ಲೋ ಅಪರೂಪಕ್ಕೆ ಒಬ್ಬೊಬ್ಬರು ಕಾಣಿಸ್ಬೋದು, ಬಂದಿಲ್ಲ. ಯಾಕೆಂದರೆ ಉನ್ನತ ಶಿಕ್ಷಣ ಪಡೆದಿರೋರು 2%, ಪ್ರಾಥಮಿಕ ಶಿಕ್ಷಣ ಪಡೆದಿರೋರು 25%, 75% ಜನ ಅದರಲ್ಲಿ ಬಿಟ್ಟು ಹೋಗ್ತಾರೆ, ಡ್ರಾಪ್ ಔಟ್ಸ್ ಇರ್ತಾರೆ. ಇದು ಸುಮಾರು 11 ಕೋಟಿ, ಭಾರತದ 11 ಕೋಟಿ ಜನರಲ್ಲಿರುವ ವಸ್ತುಸ್ಥಿತಿ ಇದು. ನಾವು 140 ಕೋಟಿ ಇರುವ ನಾವು ಜನ ಎಷ್ಟು ಜನ ಅಕ್ಷರಸ್ಥರಿದ್ದೇವೆ, ಎಷ್ಟು ಜನ ಉನ್ನತ ಶಿಕ್ಷಣ ಪಡೆದಿದ್ದೇವೆ, ಎಷ್ಟು ಜನ ಪ್ರೌಢಶಾಲೆ ಶಿಕ್ಷಣ ಪಡೆದಿದ್ದೇವೆ, ಎಷ್ಟು ಜನ ಬರೀತಿದ್ದಾರೆ ಅಂತೆಲ್ಲ ನೋಡ್ತಾ ಇರೋ ಸಂದರ್ಭದಲ್ಲಿ ಈ ಕಂದಕಗಳಿದೆಯಲ್ಲ, ಈ ಕಂದಕಗಳನ್ನು ಮುಚ್ಚುವ ಬಗೆ ಹೀಗೆ. ಆಮೇಲೆ ಇಡೀ ಆದ್ಯತೆಗಳನ್ನು ಪಲ್ಲಟಗೊಳಿಸಿದ ಸನ್ನಿವೇಶದ ಒಳಗಡೆ ನಾವಿದ್ದೇವೆ. ಸಮಾನತೆಯ ಆಶಯಗಳನ್ನು 70-80ರ ದಶಕದಲ್ಲಿ ನಾವು ಪ್ರತಿಪಾದಿಸ್ತಾ ಇದ್ದವರು ಇವತ್ತು ಧರ್ಮದ್ವೇಷವನ್ನು ಬಿಟ್ಟು ಸೌಹಾರ್ದತೆಯಿಂದ ಬದುಕಿ ಅಂತ ಸೌಹಾರ್ದತೆಯ ಪ್ರತಿಪಾದನೆಗೆ ನಾವು ಬಂದು ನಿಂತಿದ್ದೇವೆ. ಇಂಥ ವೈರುಧ್ಯ ಮತ್ತು ವ್ಯಂಗ್ಯದ ಸನ್ನಿವೇಶಗಳಿಗೆ ಮುಖಾಮುಖಿಯಾಗುವ ಜವಾಬ್ದಾರಿ ಸಹ ನಮ್ಮ ಮೇಲಿದೆ ಅಂತಂದರೆ ಸಮಾಜ ನಮ್ಮ ಕಡೆ ನೋಡ್ತಾ ಇರುತ್ತೆ ಅನ್ನೋ ಕಾರಣಕ್ಕಾಗಿ. ಬೇರೆಯವರಿಗಿಂತ ಹೆಚ್ಚು ಸವಲತ್ತು ಪಡಿತಿದ್ದೀವಲ್ಲ, ಆ ಗಿಲ್ಟ್ ನಮ್ಮನ್ನು ಕಾಡಿಸಬೇಕು. ಬೇರೆಯವರಿಗಿಂತ ಆ ಸವಲತ್ತುಗಳನ್ನು ಪಡೀತಿದ್ದೇವೆ, ಗೌರವ ಪಡೀತಿದ್ದೇವೆ. ಹಾಗಾಗಿ ಆ ಗಿಲ್ಟ್ ನಮಗೆ ಕಾಡಿಸ್ಲೇಬೇಕಾಗಿರುತ್ತೆ. ಇಲ್ಲಿ ನಾವು ಮನುಷ್ಯರಾಗೋದು ಹೇಗೆ? ಹಾಗಾಗಿ ಅಂಥ ಒಂದು ಮಾನವೀಯವಾಗಿರ್ತಕ್ಕಂತಹ ಕಂದಕಗಳನ್ನು ಮುಚ್ಚುವ, ಮನುಷ್ಯರಿಗೆ ಮತ್ತು ಜನರಿಗೆ ಜವಾಬ್ದಾರಿಯಾಗತಕ್ಕಂತಹ ಒಂದು ಸನ್ನಿವೇಶವನ್ನು, ಮನೋಧರ್ಮವನ್ನು ಹೆಚ್ಚೆಚ್ಚು ಬೆಳೆಸ್ತಾ ಜಾಗತಿಕವಾದ ಸಮಸ್ಯೆಗಳಿಗೆ ನಾವು ಎದುರಾಗ್ತಿದ್ದೇವೆ ಅನ್ನೋದರ ಅರ್ಥ ಸ್ಥಳೀಯವಾದ ಸಮಸ್ಯೆಗಳಿಗೂ ಎದುರಾಗ್ತಿದ್ದೇವೆ ಅಂತಲೇ. ಸ್ಥಳೀಯವಾದ ಸಮಸ್ಯೆಗಳಿಗೆ ಎದುರಾಗ್ತಿದ್ದೇವೆ ಅನ್ನೋದರ ಅರ್ಥ ಜಾಗತಿಕವಾಗಿಯೂ ಎದುರಾಗ್ತಿದ್ದೇವೆ ಅಂತಲೇ. ಈ ಹಿನ್ನೆಲೆಯ ಒಳಗಡೆ ನಾವು ಹೆಚ್ಚು ಹೆಚ್ಚು ಚಿಂತನೆ ಮಾಡಬೇಕಾಗಿದೆ. ಭೂಗೋಳಗಳ ಮಿತಿಯನ್ನು ಮೀರಿದ ಒಂದು ಮಾನವೀಯ ಸಮಾಜದ ಕನಸುಗಳನ್ನು ಕಟ್ಟುವಂತಹ ಸನ್ನಿವೇಶವನ್ನಾದರೂ ಜೀವಂತಗೊಳಿಸಬೇಕಾಗಿದೆ. ಬಹುಶಃ ಅಂಥ ಜೀವಂತಿಕೆಗೆ ಕಾವ್ಯ ತನ್ನದೇ ಆದಂಥ ಕೊಡುಗೆಯನ್ನು ಹಿಂದಿನಿಂದ ಕೊಡ್ತಾ ಬಂದಿದೆ, ಮುಂದೆಯೂ ಕೊಡ್ತಾ ಹೋಗುತ್ತೆ ಅನ್ನುವಂಥ ನಂಬಿಕೆಯಿಂದ ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೀಲಿ, ಯಾವ ಪ್ರಮಾಣದಲ್ಲಾದರೂ ನಡೀಲಿ, ಹೆಚ್ಚು ನಡೀಲಿ ಅಂತ ಆಶಿಸಿ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ.